ಸೊ ಪ್ರೀವಿಯಲ್ಲಿ ಏನು ವಿಡಿಯೋ ನೋಡಿದ್ರಲ್ಲ ಆ ಥರ ಒಂದು ವಿಡಿಯೋ ಇನ್ಸ್ಟಾಗ್ರಾಮ್ದಲ್ಲಿ ತುಂಬಾ ಟ್ರೆಂಡಿಂಗ್ ಆಗ್ತಾಯಿದೆ. ಅದನ್ನು ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂತ ಸಿಂಪಲ್ ಆಗಿರೋ ಮೆಥಡಲ್ಲಿ ಹೇಳ್ಕೊಡ್ತೀನಿ. ಸೊ ಮೊದಲು ನೀವು ಯಾವುದೇ ರೀತಿಯಾದಂಥ ಒಂದು ವಿಡಿಯೋ ರೆಕಾರ್ಡಿಂಗ್ನ ಮಾಡ್ಕೊಳ್ರಿ. ನಿಮ್ಮ ಇನ್ಕ್ಲೂಡಿಂಗ್ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ನೀವು ಮಾಡ್ಕೊಂಡ್ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ವಿಡಿಯೋ ರೆಕಾರ್ಡಿಂಗ್ಸ್ಗಳು ಆದಮೇಲೆ ಡೈರೆಕ್ಟಾಗಿ VPN ಕನೆಕ್ಟ್ ಮಾಡ್ಕೊಳ್ರಿ. ಸೊ ಇದನ್ನು ಕ್ಯಾಪ್ಕಟ್ಟಲ್ಲಿ ಎಡಿಟಿಂಗ್ನ ಮಾಡ್ತೀನಿ ನಾನು. ನೀವು ಕೂಡ ಕ್ಯಾಪ್ಕಟ್ಟಲ್ಲೇ ಈಸಿಯಾಗಿ ಮಾಡ್ಕೋಬೋದು ಅಂತ ನಾನು ಸಿಂಪಲಾಗಿ ತಿಳಿಸ್ಕೊಡ್ತೀನಿ. ಸೊ VPN ಕನೆಕ್ಟ್ ಮಾಡಿಕೊಂಡು ಡೈರೆಕ್ಟಾಗಿ ನೀವು ಕ್ಯಾಪ್ಕಟ್ನ ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ. ಕ್ಯಾಪ್ಕಟ್ನ ನಾನು ಟೆಲಿಗ್ರಾಮಲ್ಲಿದೆ, ಇನ್ಸ್ಟಾಲ್ ಮಾಡ್ಕೊಳ್ರಿ. ಸೊ ಈಗ ಕ್ಯಾಪ್ಕಟ್ನ VPN ಕನೆಕ್ಟ್ ಮಾಡ್ಕೊಂಡಾದ್ಮೇಲೆ ಕ್ಯಾಪ್ಕಟ್ನ ಓಪನ್ ಮಾಡ್ಕೊಳ್ತೀನಿ. ಸೊ ಇಲ್ಲಿ ಆಲ್ರೆಡಿ ಮಾಡಿರುವಂಥ ಪ್ರಿವ್ಯೂ ಏನಿರುತ್ತೆ ಇಲ್ಲಿ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ಎಡಿಟ್ ಆಪ್ಷನಲ್ಲಿ ನ್ಯೂ ಪ್ರಾಜೆಕ್ಟ್ನ ಕ್ಲಿಕ್ ಮಾಡಿಕೊಂಡು ಸೊ ನಾನು ಇನ್ಸ್ಟಾಗ್ರಾಮಿಂದ ಒಂದು ರೀಲ್ನ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ಸೊ ಆ ಒಂದು ರೀಲ್ನ ನಾನು ಜಸ್ಟ್ ಇಲ್ಲಿ ಈ ಥರ ಕ್ಲಿಕ್ ಮಾಡಿಕೊಂಡು ಹ್ಯಾಡ್ ಕೊಟ್ಕೊಳ್ತೀನಿ. ಸೊ ಹ್ಯಾಡ್ ಆದಮೇಲೆ ಸ್ವಲ್ಪ ಲೋಡಿಂಗ್ ತೊಗೊಳುತ್ತೆ. ಈ ರೀತಿ ಅದು ಆಟೋಮೆಟಿಕ್ಕಾಗಿ ಹ್ಯಾಡ್ ಆಗುತ್ತೆ, ನೋಡ್ತಾ ಇರ್ಬೋದು ಇಲ್ಲಿ. ಸೊ ಇಲ್ಲಿ ನಿಮ್ಗೆ ಏನು ಮಾಡಬೇಕು ಅಂತಂದರೆ ಸೊ ಈ ಒಂದು ವಿಡಿಯೋನ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಸ್ಕ್ರೋಲ್ ಡೌನ್ ಮಾಡಿದ್ರೆ ಎಕ್ಸ್ಟ್ರಾಕ್ಟ್ ಆಡಿಯೋ ಅಂತ ಒಂದು ಇದು ಆಪ್ಷನ್ ಕಾಣುತ್ತೆ ನೋಡಿ, ಎಕ್ಸ್ಟ್ರಾಕ್ಟ್ ಆಡಿಯೋ ಅಂತೇಳಿ ಅದನ್ನು ಕ್ಲಿಕ್ ಮಾಡ್ಕೊಳ್ರಿ. ಸೊ ಇಲ್ಲಿ ಎಕ್ಸ್ಟ್ರಾಕ್ಟ್ ಆಡಿಯೋ ಆಗುತ್ತೆ. ನೆಕ್ಸ್ಟ್ ನೀವೇನು ಮಾಡಬೇಕು ಅಂತಂದರೆ ಇಲ್ಲಿ ಆಡಿಯೋನ ನೀವು ನೀಟಾಗಿ ಪ್ಲೇ ಮಾಡಿಕೊಂಡು ಬೀಟ್ ಮಾರ್ಕ್ನ ಹಾಕಬೇಕಾಗುತ್ತೆ. ಸೊ ಈಗ ಆಡಿಯೋನ ಸೆಲೆಕ್ಟ್ ಮಾಡಿಕೊಂಡು ಸೊ ಇಲ್ಲಿ ನಿಮಗೆ ಸ್ಕ್ರೋಲ್ ಡೌನ್ ಮಾಡಿದ್ರೆ ಬೀಟ್ಸ್ ಅಂತ ಇರುತ್ತೆ, ಅದನ್ನು ಕ್ಲಿಕ್ ಮಾಡ್ಕೊಳ್ರಿ. ಓಕೆನಾ. ಬೀಟ್ಸ್ ಅಂದರೆ ನೀವು ಶೇಕ್ ಎಫರ್ಟ್ನ ಹಾಕಬೇಕಾಗುತ್ತೆ, ಅದಕ್ಕೋಸ್ಕರ ಬೀಟನ್ನು ಕರೆಕ್ಟಾಗಿ ಹಾಕಬೇಕಾಗುತ್ತೆ. ಸೊ ನೋಡ್ತಾ ಇರಿ ನಾನು ಯಾವ ರೀತಿ ಒಂದು ಬೀಟನ್ನು ಹಾಕ್ತೀನಿ ಅಂತೇಳಿ. ಸೊ ಈ ಥರ ನೀವು ಬೀಟನ್ನ ಅಂದರೆ ಸಾಂಗ್ ಎಲ್ಲೆಲ್ಲಿ ನಿಮಗೆ ಬೀಟ್ ಅಂತ ಸೌಂಡ್ ಆಗ್ತಾ ಇದೆಯಲ್ವ ಅದನ್ನು ಬೀಟ್ ಅಂತ ಹೇಳ್ತೀವಿ. ಅದನ್ನು ಬೀಟ್ ಥರ ಈ ಥರ ಮಾಡಿಕೊಂಡು ಸೊ ಡನ್ ಕೊಟ್ಕೊಳ್ರಿ. ಡನ್ ಕೊಡೋದಾದ್ಮೇಲೆ ಈ ಥರ ಝೂಮ್ ಮಾಡ್ಕೊಳ್ರಿ. ಸೊ ಝೂಮ್ ಮಾಡ್ಕೊಂಡಾದ್ಮೇಲೆ ಈ ರೀತಿ ಇರುತ್ತೆ. ಇಲ್ಲಿ ಏನು ಮಾಡಬೇಕಾಗಿಲ್ಲ, ನೀವು ಆಲ್ರೆಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಮಾಡ್ಕೊಂಡಿರುವಂಥ ರೆಕಾರ್ಡಿಂಗ್ ಏನಿರುತ್ತೆ ಓಕೆನಾ. ಸೊ ಸಿಂಪಲಾಗಿ ಫಸ್ಟ್ ಸ್ಪ್ಲಿಟ್ ನೋಡ್ಕೊಳ್ರಿ. ಈಗ ಇಲ್ಲಿದೆ ಫಸ್ಟ್ ಬೀಟ್ ಮಾರ್ಕ್ನ ಏನು ಮಾಡುತ್ತೀನಿ, ಆ ಬೀಟ್ ಮಾರ್ಕ್ನ ಕ್ಲಿಕ್ ಮಾಡ್ಕೊಂಡು ಸ್ಪ್ಲಿಟ್ ಮಾಡ್ಕೊಳ್ರಿ. ಸೊ ಪ್ರತಿಯೊಂದು ಬೀಟ್ ಮಾರ್ಕಲ್ಲಿ ಈ ಥರ ಸ್ಪ್ಲಿಟ್ ಮಾಡ್ಕೊಳ್ರಿ. ಓಕೆನಾ. ಸೊ ಈ ಥರ ಸ್ಪ್ಲಿಟ್ ಮಾಡ್ಕೊಂಡಾದ್ಮೇಲೆ ಸೊ ನೀವು ರೆಕಾರ್ಡಿಂಗ್ ಮಾಡ್ಕೊಂಡಿರೋ ವೀಡಿಯೋಸ್ಗಳು ಏನಿರುತ್ತೆ ಅದನ್ನು ನೀವು ಇಲ್ಲಿ ಜಸ್ಟ್ ಆ್ಯಡ್ ಮಾಡಬೇಕಾಗುತ್ತೆ. ಇಲ್ಲಿ ನೋಡಿ ಈ ಥರ ಸ್ಪ್ಲಿಟ್ ಮಾಡ್ತೀನಿ ನಾನು. ಈ ಥರ ಪ್ರತಿಯೊಂದಕ್ಕೂ ಸ್ಪ್ಲಿಟ್ ಮಾಡ್ಕೊಂಡಾದ್ಮೇಲೆ ಸೊ ಈಗ ಸ್ಟಾರ್ಟಿಂಗ್ ಫಸ್ಟ್ ಒಂದು ಏನು ರೆಕಾರ್ಡಿಂಗ್ ಮಾಡ್ಕೊಂಡಿರ್ತೀರ ವೀಡಿಯೋಸ್ಗಳು ನಾನು ಹೇಳಿದ್ದು ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ನೀವು ನೀಟಾಗಿ ರೆಕಾರ್ಡಿಂಗ್ ಮಾಡ್ಕೊಳ್ರಿ, ಆಮೇಲೆ ವೀಡಿಯೋನ ನೋಡಿರಿ, ಅರ್ಥ ಆಗುತ್ತೆ. ಓಕೆನಾ. ಸೊ ರೆಕಾರ್ಡಿಂಗ್ ಮಾಡ್ಕೊಂಡಿರುವಂಥ ವೀಡಿಯೋನ ಯಾವ ರೀತಿ ಆ್ಯಡ್ ಮಾಡಬೇಕಂದ್ರೆ ಸೊ ಫಸ್ಟ್ ಇಲ್ಲಿ ಸಿಂಪಲ್ ಆಗಿರುವಂಥ ಮ್ಯೂಸಿಕ್ ಬರುತ್ತಲ್ವ, ಅಲ್ಲಿ ನಿಮಗೆ ಒಂದು ವೀಡಿಯೋನ ಹಾಕಬೇಕು. ಅದಕ್ಕೋಸ್ಕರ ಆ ಒಂದು ವೀಡಿಯೋನ ಸೆಲೆಕ್ಟ್ ಮಾಡಿಕೊಂಡು ಸೊ ಇಲ್ಲಿ ನಿಮಗೆ ರೀಪ್ಲೇಸ್ ಅಂತ ಒಂದು ಆಪ್ಷನ್ ಕಾಣಿಸುತ್ತೆ, ಇಲ್ಲಿ ನೋಡ್ತಾ ಇರಿ ರೀಪ್ಲೇಸ್ ಅಂತೇಳಿ. ಅದನ್ನು ಕ್ಲಿಕ್ ಮಾಡಿಕೊಂಡು ಸೊ ನಾನು ಆಲ್ರೆಡಿ ಹೇಳಿದ್ದ ರೀತಿ ಯಾವುದಾದ್ರೂ ಒಂದು ವೀಡಿಯೋನ ಸೆಲೆಕ್ಟ್ ಮಾಡಿಕೊಂಡು ಸೊ ಇಲ್ಲಿ ನಿಮ್ಗೆ ಎಷ್ಟು ಗಂಟೆ ಸೈಜ್ ನಿಮ್ಮ ವೀಡಿಯೋ ರೆಕಾರ್ಡಿಂಗ್ ಮಾಡ್ಕೊಂಡಿರ್ತೀರ, ನಿಮ್ಗೆ ಎಷ್ಟು ಬೇಕೋ ಅದನ್ನು ಆ್ಯಡ್ ಮಾಡ್ಕೊಳ್ರಿ. ಸೊ ನನಗೆ ಈಗ ಇಲ್ಲಿಂದ ಬೇಕು, ಇಲ್ಲಿಂದ ನಾನು ಜಸ್ಟ್ ಇದನ್ನು ಈ ರೀತಿ ಆ್ಯಡ್ ಮಾಡಿಕೊಂಡು ಕನ್ಫರ್ಮ್ ಕೊಡ್ತೀನಿ. ಸೊ ಕನ್ಫರ್ಮ್ ಕೊಟ್ಟಾದ್ಮೇಲೆ ನಿಮ್ಗೆ ಏನಾದರೂ ಈ ಒಂದು ವೀಡಿಯೋದಲ್ಲಿ ಆಡಿಯೋ ಇತ್ತಂದರೆ ಸೊ ಆ ಒಂದು ಆಡಿಯೋನ ನೀವು ಮ್ಯೂಟ್ ಮಾಡ್ಕೊಳ್ರಿ. ಓಕೆನಾ. ಸೊ ಇಲ್ಲಿ ವ್ಯಾಲ್ಯೂಮ್ ಅಂತ ಇರುತ್ತೆ, ಅದನ್ನು ಮ್ಯೂಟ್ ಮಾಡ್ಕೊಳ್ರಿ. ಸೊ ಈ ರೀತಿ ಇರುತ್ತೆ. ಇಲ್ಲಿ ನಿಮಗೆ ಇನ್ನೂ ನೀಟಾಗಿ ಬರಬೇಕಂತಂದರೆ ಇಲ್ಲಿ ಸ್ಕ್ರೋಲ್ ಡೌನ್ ಮಾಡ್ತಾ ಹೋದರೆ ನಿಮಗೆ ಇಲ್ಲಿ ಒಂದು ಮೋಷನ್ ಬ್ಲರ್ ಅಂತೇಳಿ ಆಪ್ಷನ್ ಸಿಗುತ್ತೆ. ಸೊ ಅಲ್ಲಿ ನೀವು ಅವ್ರು ನೋಡ್ತಾ ಇರ್ಬೋದು, ಅವರು ಮೂವ್ ಮಾಡಿದಾಗ ಮೋಷನ್ ಥರ ಬ್ಲರ್ ಆಗ್ತಾ ಇರುತ್ತೆ. ಸೊ ಅದನ್ನು ಇದೇ ರೀತಿಯಾಗಿ ಇದನ್ನು 100% ಕೊಟ್ಟು ಇದನ್ನು ಒಂದು 50% ಕೊಟ್ಕೊಂಡು ಡನ್ ಕೊಟ್ಕೊಳ್ರಿ, ಅದು ಮೋಷನ್ ಬ್ಲರ್ ಆಗಿ ಕನ್ವರ್ಟ್ ಆಗುತ್ತೆ. ಓಕೆನಾ. ಸೊ ಪ್ರತಿಯೊಂದು ವೀಡಿಯೋಕ್ಕೂ ಇದೇ ರೀತಿ ನೀವು ಮಾಡಬೇಕು. ಇಲ್ಲಿ ನೋಡಿ ಮೋಷನ್ ಬ್ಲರು. ಓಕೆನಾ. ಈ ಥರ ಮೋಷನ್ ಬ್ಲರ್ ಆಗುತ್ತೆ. ನೆಕ್ಸ್ಟ್ ಸೇಮ್ ಅದೇ ರೀತಿ ನೆಕ್ಸ್ಟ್ ಕ್ಲಿಪ್ಪನ್ನು ಸೆಲೆಕ್ಟ್ ಮಾಡ್ಕೊಳ್ರಿ, ರೀಪ್ಲೇಸ್ನ ಕೊಟ್ಕೊಳ್ರಿ. ಓಕೆನಾ. ಸೊ ಇಲ್ಲಿ ನೋಡಿ ಇಲ್ಲಿ ಸೇಮ್ ಆ್ಯಸ್ ಇಟ್ ಇಸ್ ರೀಪ್ಲೇಸ್ನ ಕೊಟ್ಕೊಳ್ರಿ. ನೆಕ್ಸ್ಟ್ ಯಾವುದು ವೀಡಿಯೋ ಇರುತ್ತೆ ಆ ಒಂದು ವೀಡಿಯೋನ ಸೆಲೆಕ್ಟ್ ಮಾಡ್ಕೊಳ್ರಿ. ನಿಮ್ಗೆ ಎಷ್ಟು ಗಂಟೆ ಆ ವೀಡಿಯೋ ಬೇಕು ನೋಡಿ ಇಲ್ಲಿ. ಸೊ ಆದರೆ ರೆಕಾರ್ಡಿಂಗ್ ಮಾಡ್ಕೊಂಡಿರ್ತೀರಲ್ವ ಆ ಒಂದು ವೀಡಿಯೋ. ಓಕೆನಾ. ಸೊ ಆ ಒಂದು ವೀಡಿಯೋನ ಕನ್ಫರ್ಮ್ ಕೊಟ್ಕೊಳ್ರಿ. ಕನ್ಫರ್ಮ್ ಕೊಟ್ಕೊಂಡಾದ್ಮೇಲೆ ಇಲ್ಲಿ ಕೂಡ ನಿಮಗೆ ವ್ಯಾಲ್ಯೂಮ್ನ ಕಮ್ಮಿ ಮಾಡ್ಕೊಳ್ರಿ. ವ್ಯಾಲ್ಯೂಮ್ ಏನಿರುತ್ತೆ ನಾನು ಹೇಳಿದ್ನಲ್ವ ಸ್ಟಾರ್ಟಿಂಗು, ವ್ಯಾಲ್ಯೂಮ್ ಇತ್ತಂದರೆ ವ್ಯಾಲ್ಯೂಮ್ನ ಕಮ್ಮಿ ಮಾಡ್ಕೊಳ್ರಿ. ಸೊ ಇದಕ್ಕೂ ಕೂಡ ಮೋಷನ್ ಬ್ಲರ್ ನೀವು ಆ್ಯಡ್ ಮಾಡಬೇಕಾಗುತ್ತೆ. ಓಕೆನಾ. ಸೊ ಮೋಷನ್ ಬ್ಲರ್ ಎಲ್ಲಿರುತ್ತೆ ನೋಡ್ಕೊಳ್ರಿ, ಇಲ್ಲಿರುತ್ತೆ ನೋಡಿ. ಇದನ್ನು 100% ಮಾಡ್ಕೊಳ್ರಿ, ಇದನ್ನು 50% ಮಾಡಿಕೊಂಡು ಡನ್ ಕೊಟ್ಕೊಳ್ರಿ. ಅದು ಕೂಡ ಮೋಷನ್ ಬ್ಲರ್ ಆಗಿ ಆ್ಯಡ್ ಆಗುತ್ತೆ ನೋಡಿ. ಓಕೆನಾ. ಈ ಥರ ನೆಕ್ಸ್ಟ್ ವೀಡಿಯೋ ಸೇಮ್ ಆ್ಯಸ್ ಇಟ್ ಇಸ್ ಕ್ಲಿಕ್ ಮಾಡಿಕೊಂಡು ರೀಪ್ಲೇಸ್ ಏನಿರುತ್ತಲ್ವ ಆ ಒಂದು ಆಪ್ಷನ್ನ ಕೊಟ್ಕೊಂಡು ನೆಕ್ಸ್ಟ್ ವೀಡಿಯೋ ಕ್ಲಿಪ್ನ ನೀವು ಜಸ್ಟ್ ಇಲ್ಲಿ ಆ್ಯಡ್ ಮಾಡಬೇಕಾಗುತ್ತೆ. ಓಕೆನಾ. ಇಲ್ಲೊಂದು ವೀಡಿಯೋ ಕ್ಲಿಪ್ ಇದೆ. ಸೊ ಈಗ ಇಲ್ಲಿಂದ ತೊಗೊಳ್ತೀನಿ. ಓಕೆನಾ. ತೊಗೊಂಡು ಕನ್ಫರ್ಮ್ ಕೊಟ್ಕೊಂಡು ಇದ್ರ ವ್ಯಾಲ್ಯೂಮ್ ಕೂಡ ನಾನು ಕಮ್ಮಿ ಮಾಡ್ಕೊಳ್ತೀನಿ. ಸೊ ವ್ಯಾಲ್ಯೂಮ್ ಕೊಡೋದ್ರಿಂದ ಏನಂದರೆ ಡಿಸ್ಟರ್ಬೆನ್ಸ್ ಆಗಲ್ಲ. ಓಕೆನಾ. ಆಡಿಯೋದಲ್ಲಿ ಅದಕ್ಕೋಸ್ಕರ ಇದು ಕೂಡ ವ್ಯಾಲ್ಯೂಮ್ ಕಮ್ಮಿ ಕೊಟ್ಕೊಂಡು ಇದನ್ನು ಕೂಡ ನೆಕ್ಸ್ಟ್ ಮೋಷನ್ ಬ್ಲರನ್ನು ಆ್ಯಡ್ ಮಾಡ್ಕೊಳ್ತೀನಿ. ಓಕೆನಾ. ಸೊ 1 ಸೆಕೆಂಡ್ ವೇಟ್ ಮಾಡಿ. ಮೋಷನ್ ಬ್ಲರ್ ಎಲ್ಲಿದೆ, ಇದನ್ನು 100% ಇಟ್ಕೊಂಡು ಸೊ ಇದನ್ನು ಒಂದು 50% ಇಟ್ಕೊಂಡು ಡನ್ ಕೊಡ್ತೀನಿ. ಸೊ ಪ್ರತಿಯೊಂದಕ್ಕೂ ಇದೇ ರೀತಿ ವೀಡಿಯೋ ಕ್ಲಿಪ್ನ ಆಡ್ಕೊಂಡು ಮೋಷನ್ ಬ್ಲರ್ನ ಆ್ಯಡ್ ಮಾಡ್ತಾ ಹೋಗಿ. ಸೊ ನೆಕ್ಸ್ಟ್ ನಿಮಗೆ ಇಲ್ಲಿ ಯಾವ ರೀತಿ ಆಗಬೇಕಂದ್ರೆ ಸೊ ಇಲ್ಲಿ ವೀಡಿಯೋದ ಮಧ್ಯದಲ್ಲಿ ಒಂದು ಬೀಟ್ ಥರ ಕಾಣಿಸ್ತಾ ಇದೆ, ಅದನ್ನು ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಎಫರ್ಟ್ಸ್ಗಳು ತೋರಿಸುತ್ತೆ. ಓಕೆನಾ. VPN ಕನೆಕ್ಟ್ ಮಾಡೋಕ್ಕಂದರೆ ಮಾತ್ರ ಈ ಎಫರ್ಟ್ಸ್ಗಳು ತೋರಿಸುತ್ತೆ. ಇಲ್ಲಿ ನಿಮಗೆ ಸುಮಾರು ಎಫರ್ಟ್ಸ್ಗಳು ಇರುತ್ತೆ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ
ಆಟೋಮೆಟಿಕ್ಕಾಗಿ ನೀವು ಅದನ್ನು ಆ್ಯಡ್ ಮಾಡ್ಕೋಬೋದು. ಓಕೆನಾ. ಸೊ ನಾನು ಇಲ್ಲಿಗೆ ತುಂಬ ಇಷ್ಟ ಆಗಿದೆ ಅಂದರೆ ನನಗೆ ಪುಲ್ಲಿನ ಒಂದು ತುಂಬ ಇಷ್ಟ ಆಯಿತು. ಸೊ ಅದನ್ನು ನಾನು ಹಾಕಿ ಸೊ ಅಪ್ಲೈ ಟು ಆಲ್ ಅಂತೇಳಿ ಕೊಡ್ತೀನಿ. ಓಕೆನಾ. ಸೊ ಇದು ಎಲ್ಲ ಕ್ಲಿಪ್ಗೂ ಆಟೋಮೆಟಿಕ್ಕಾಗಿ ಆ್ಯಡ್ ಆಗಿರ್ತೀನಿ ನೋಡಿ ಯಾವ ರೀತಿ ಅಂದರೆ. ಓಕೆನಾ. ಈ ರೀತಿಯಾಗಿ ಅದು ಬೀಟ್ ಮಾರ್ಕು ನಿಮಗೆ ಮಾಡಿಕೊಟ್ಬಿಡುತ್ತೆ ಆಟೋಮೆಟಿಕ್. ಓಕೆನಾ. ಈ ಥರ ಒಂದು ಸಿಂಪಲ್ ಆಗಿರುವಂಥ ಎಡಿಟಿಂಗ್ ಇದು ತುಂಬಾ ಟ್ರೆಂಡಿಂಗ್ ಆಗ್ತದೆ. ನೆಕ್ಸ್ಟ್ ಏನು ಮಾಡ್ತಾರೆ, ಎಕ್ಸ್ಪೋರ್ಟ್ ಕೊಟ್ಕೊಂಡು ಸೇವ್ ಮಾಡ್ಕೊಳ್ರಿ. ಓಕೆನಾ. ಸೊ ಆಟೋಮೆಟಿಕ್ಕಾಗಿ ಸೇವ್ ಆಗುತ್ತೆ. ಓಕೆ. ಸೊ ಥ್ಯಾಂಕ್ ಯು ಸೊ ಮಚ್ ಗೈಸ್ ಆ್ಯಂಡ್ ಲವ್ ಯು ಆಲ್.